ಅದನ್ನು ಬಿಟ್ಟು ದುಡ್ಡಿಲ್ಲ, ಈ ಸರ್ಕಾರ ದಿವಾಳಿ ಎದ್ದಿದೆ. ಎಲ್ಲಿದ್ದಿದೆಪ್ಪ ದಿವಾಳಿ? ಎಲ್ಲಿ ಹೇಳಿ ನೋಡೋಣ. ನಿಮ್ಮದೇನಾರ ಸಾಲ ಮಾಡಿದ್ರೆ ನಿಮಗೆ ಬ್ಯಾಂಕ್ದವ್ರು ಜಪ್ತಿ ಮಾಡಿ ನಿಮ್ಮ ದಿವಾಳಿ ಎತ್ತಿರ್ಬೇಕೆ ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ. ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು MLAಗೆ ಅಭಿವೃದ್ಧಿ ಕೆಲಸಕ್ಕಾಗಿ 50 ಕೋಟಿ ರೂಪಾಯಿ ಕೊಡ್ತಿದ್ರೇನ್ರಿ? ನೀವು 50 ಕೋಟಿ ಅಲ್ಲ, 50 ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ದುಡ್ಡಿಲ್ಲದೆ ಅನೌನ್ಸ್ ಮಾಡ್ತಾರೆ. ದುಡ್ಡಿಲ್ಲದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ. ಮತ್ತು ನಮ್ಮ ಶಿವಕುಮಾರ್ ಹಿಂಗೆ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರದ್ದು ಮರ್ಯಾದೆ ಹೋಗ್ತದೆ. ಇಬ್ಬರೂ ಮರ್ಯಾದೆ ಕಳ್ಕೋತಾರೆ. ದುಡ್ಡು ನೋಡಿ ಅವರು ಲಕ್ಷ್ಮಿಗೆ ಗುರ್ತು ಹಿಡ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿಗೆ ಏನಾಗ್ತದೆ, ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಇಂಗ್ಲೀಷ್ನಾಗ ಹೇಳಿದ್ರು. ನಾನೇನು ಹೇಳ್ತೀನಿ, ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ. ಅಲ್ಲೇ ಆದ್ರೆ ಯಾವಾಗ BJPದವ್ರು ಬರ್ತಾರೋ ಅದಕ್ಕೆ ಓಡಕ್ಕೆ ಶುರು ಮಾಡ್ತಾಳೆ ಮನೆಯಿಂದ, ಸರ್ಕಾರದಿಂದ. ಇದು ನಮ್ಮ ಒಂದು ನೀತಿ, ನಮ್ಮ ಒಂದು ಕಾರ್ಯ. ಇದು ನಾವೆಲ್ಲರೂ ಕೂಡಿ ಮಾಡಿದಂಥದ್ದು. ಇದು ಕಲೆಕ್ಟಿವ್ ಲೀಡರ್ಶಿಪ್ನಾಗ ಆಗಿದ್ದು. ಯಾರೋ ನಾ ಮಾಡಿ ನೀ ಮಾಡಿನಿಲ್ಲ, ಕಾಂಗ್ರೆಸ್ ಮಾಡಿದೆ. ಅದಕ್ಕೆ ನೇತೃತ್ವ ಸಿದ್ದರಾಮಯ್ಯನವರು ವಹಿಸಿದ್ದಾರೆ, ಶಿವಕುಮಾರರ. ಇಲ್ಲೆಲ್ಲ ಕುಂತವ್ರು ನಾ ಹೆಸರು ತೊಗೊಳಲ್ಲ, ಈ ಮೂಲೆಯಿಂದ ಆ ಮೂಲೆವರೆಗೆ ಇವರೆಲ್ಲರೂ ಕೂಡ ಕೈ ಜೋಡಿಸಿದ ಮೇಲೆ, ಒಗ್ಗೂಡಿಸ ಮೇಲೆ ಇಂಥ ಬೃಹತ್ ಸಭೆಗಳನ್ನು ಆಗ್ತಾ ಇವೆ ಮತ್ತು ಜನರ ಕಲ್ಯಾಣ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಾನು ಅನೇಕ ಕಡೆ ಹೋಗ್ತೀನಿ. ನಾನು ಆಸಾಮು, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಮೇಲೆ ಗುಜರಾತ್, ಎಲ್ಲ ರಾಜ್ಯಕ್ಕೆ ಹೋಗ್ತೀನಿ. ಆದರೆ ಎಲ್ಲೂ ಕೂಡ BJP ಗ್ಯಾರಂಟಿಗಳು ಯಶಸ್ವಿ ಆಗಿಲ್ಲ. ಕರ್ನಾಟಕದಲ್ಲಿ ಯಶಸ್ವಿ ಆದಂಗೆ, ತೆಲಂಗಾಣದಲ್ಲಿ ಯಶಸ್ವಿ ಆದಂಗೆ, ಮತ್ತು ನಮ್ಮ ಇದು ಹಿಮಾಚಲದಲ್ಲಿ ಆದಂಗೆ ಎಲ್ಲೂ ಕೂಡ ಆಗಿಲ್ಲ. ಅದಕ್ಕೆ ಇದು ಇಲ್ಲಿ ಶಾಂತಿದೆ, ಜನರಿಗೆ ಹೊಟ್ಟಿಗೆ ಅನ್ನ ಸಿಗ್ತಾ ಇದೆ, ಕೈ ಕೆಲಸ ಸಿಗ್ತಾ ಇದೆ. ಇಲ್ಲಿ ಇದು ನೋಡ್ಬೇಕು, ಮೋದಿಯವರೇ ಬಂದು ನೋಡಿ. ಅಟ್ಲೀಸ್ಟ್ ಕೊನೆಗೆ ಏನು ಕರ್ನಾಟಕ ರಾಜ್ಯಕ್ಕೆ ದುಡ್ಡು ಸಿಗಬೇಕು, ನರೇಗಾದಲ್ಲಿ, ಬೇರೆ ಯೋಜನೆಗಳಲ್ಲಿ, ನೀರಾವರಿದಲ್ಲಿ, ಮಾರಾಯ ಅದು ನಮಗೆ ಕೊಟ್ಬಿಡಿ. ಆ ದುಡ್ಡು ನಿಂದೇನಲ್ಲ, ನಮ್ದು GST ಕೊಟ್ಟಿದ್ದ ದುಡ್ಡು, ನಂಬಲ್ಲಿ ತಗೊಂಡು ಹೋಗಿದ್ದು ಕೊಡಿ. ಕೋಟ್ಯಾಂತರ ರೂಪಾಯಿ ನಾವು ಸರ್ಕಾರಕ್ಕೆ ಕೊಡ್ತೇವೆ, ಅವರಿಂದ ಬರೋದು ನಮಗೆ 4% ಎಷ್ಟೋ ಬರ್ತದೆ ಏನೋ ಹೇಳ್ತಿದ್ರು. ಅದಕ್ಕೆ ನಾವು ಯಾವಾಗಲೂ ಕೂಡ ಇವತ್ತು ಒಳ್ಳೆ ಕೆಲಸ ಏನಾಗ್ತಾ ಇದೆ ಇದರ ಬಗ್ಗೆ ಇಲ್ಲಿ ಸಾಕಷ್ಟು ಒಂದು ಇದನ್ನು ಮಾಡಿದ್ದೇವೆ. ಮತ್ತು ಯಾರೇ ಕೆಲವು ಈಗ ಇವತ್ತು ಪೇಪರ್ನಲ್ಲಿ ನೋಡಿದೆ, ಕರ್ನಾಟಕದವರು ಇಂಡಸ್ಟ್ರಿ ಮಾಡೋರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಅದಕ್ಕೆ ಆಂಧ್ರಕ್ಕೆ ಹೋಗ್ತಾ ಇವೆ. ಕರ್ನಾಟಕ ಹುಡುಕೊಂಡು ಬರ್ತಾರೆ, ಕರ್ನಾಟಕದಲ್ಲಿ ದೊಡ್ಡ ಇನ್ವೆಸ್ಟ್ ಮಾಡ್ತೇವೆ ಅಂತ ಬರ್ತಾರೆ. ಆದರೆ ಕೆಲವು ಹೊಟ್ಟೆ ಕಿಚ್ಚಿನ ಜನ ನಮಗೆ ಟೀಕೆ ಮಾಡೋರಿದ್ದಾರೆ. ಎಲ್ಲಕ್ಕ ಔಷಧ ಸಿಗ್ಬೋದು ರೀ, ಹೊಟ್ಟೆ ಕಿಚ್ಚಿದ್ರೆ ಸಿಗ್ತದ? ಅದ್ರದ್ದು ಔಷಧ ಏನು? ಹೊಟ್ಟೆ ಕಿಚ್ಚ ದೂರ ಮಾಡ್ಲಿಕ್ಕೆ ಯಾವುದಾದ್ರೂ ಔಷಧ ನಿಂಬಲ್ಲಿ ಇದ್ರೆ ಅದು ಕೊಡಿ. ಹೀಗೆ ಹೊಟ್ಟೆ ಕಿಚ್ಚಿನ ಸರ್ಕಾರ ಕೇಂದ್ರದ ನಾವು ಮಾಡೋದನ್ನು ಅವ್ರು ಸಹಿಸ್ತದಿಲ್ಲ.
ಬಂಧುಗಳೇ, ಎಷ್ಟೊಂದು ನಾವು ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ, ಅದರ 1% ಕೂಡ ಮೋದಿಯವರು ಮಾಡಿಲ್ಲ. ಎಲ್ಲ ಅದಾನಿ ಅಂಬಾನಿ ದೊಡ್ಡ ಶ್ರೀಮಂತರಿಗೆ ಅವರು ಮಾಡಿದ್ದೇ ಹೊರತಾಗಿ ಬಡವರಿಗಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಎಷ್ಟು ಸುಳ್ಳಾಡ್ತಾರೆ ಅವರು. ನಮಗೆ ಒಂದೊಂದು ಸಾರಿ ಪೇಪರ್ದಾಗ ನೋಡ್ತೀನಿ, ಏನಂತಂದರೆ ಈ ಸಿದ್ದರಾಮಯ್ಯ ಸುಳ್ಳಾಡಿದ್ರು, ಅಸತ್ಯ ನೋಡಿದ್ರು ಅಂತ. ಮಾರಾಯನವರೇ, ನಾವು ಅಸತ್ಯ ನೋಡಲ್ಲ. ನಾವು ಶಕ್ತಿ ಇದ್ದರೆ ಮಾಡ್ತೇವೆ ಅಂತ ಹೇಳ್ತೇವೆ. ಶಕ್ತಿ ಇಲ್ಲ ನಮ್ಮಲ್ಲಿ, ಶಕ್ತಿ ಬರೋವರಿಗೆ ತಾಳ್ತೇವೆ. ಬಂದಾಗ ನಾವು ಖಂಡಿತವಾಗಿ ಮಾಡ್ತೇವೆ. ಮೋದಿ ಏನು ಹೇಳಿದ್ರು ಮೊನ್ನೆ, ನಾ ಒಂದೇ ನಿಮಗೆ ಹೇಳ್ತೀನಿ. ಮೋದಿಜಿ ಅವರು 2-3-4 ದಿವಸದ ಹಿಂದೆ ಈ ಅಪಾಯಿಂಟ್ಮೆಂಟ್ ಜಾಬ್ ಕಾರ್ಡು ಹಂಚ್ತಾ ಇದ್ರು. ಹಂಚಿ ಏನು ಹೇಳ್ತಾ ಇದ್ರು, ಇಂಡಿಯಾ ಈಸ್ ನೌ ಕೌಂಟೆಡ್ ಅಮಂಗ್ ದಿ ಟಾಪ್ ಕಂಟ್ರೀಸ್ ವೇರ್ ಇಕ್ವಾಲಿಟಿ ಈಸ್ ದಿ ಹೈಯೆಸ್ಟ್. ಅಂದರೆ ಕೆಲವು ದೊಡ್ಡ ದೊಡ್ಡ ದೇಶಗಳು, ಪ್ರಗತಿ ಹೊಂದಿರತಕ್ಕಂಥ ದೇಶಗಳು, ಅದರ ಜೊತೆಯಲ್ಲಿ ನಾವು ಅದರ ಸಮಾನವಾಗಿದ್ದೇವೆ ಅಂತಕ್ಕಂಥ ಮಾತು ಈ ನಮ್ಮ ಮೋದಿಯವರು 4 ದಿವಸ ಹಿಂದೆ ಈ ಮಾತು ಹೇಳಿದರು. ಅದಕ್ಕೆ ನಿತಿನ್ ಗಡ್ಕರಿ ಏನು ಹೇಳಿದರು? while Nitin Gadkari on 7th July says slowly the number of poor people in the country is increasing. ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. while Nitin Gadkari on 7th July says slowly the number of poor people in the country is increasing and the wealth is getting concentrated in the hands of few rich people. This should not happen. ಯಾರು ಹೇಳಿದ್ರು? ಗಡ್ಕರಿ, ಅವ್ರ ಮಿನಿಸ್ಟರು, ಇಂಪಾರ್ಟೆಂಟ್ ಮಿನಿಸ್ಟರ್, ಒನ್ಸ್ ಅಪಾನ್ ಎ ಟೈಮ್ BJP ಅಧ್ಯಕ್ಷರು. ಅವ್ರು ಹೇಳ್ತಾರೆ ಇನ್ನೂ ದೇಶದಲ್ಲಿ ಅಸಮಾನತೆ ಇದೆ, ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಗಡ್ಕರಿ ಹೇಳ್ತಾನೆ. ಮೋದಿ ಅವರು ಹೇಳ್ತಾರೆ ಇಂಡಿಯಾದಾಗ ಈಗ ಸಮಾನತೆ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ನಾವು ಪ್ರಪಂಚದ ಬೇರೆ ರಾಷ್ಟ್ರ ಜೊತೆಯಲ್ಲಿ ಮೇಲಿದ್ದೇವೆ ಅಂತಕ್ಕಂಥ ಮಾತು ಅವ್ರು ಹೇಳ್ತಾರೆ. ಯಾರ್ದು ನಂಬಬೇಕು ನೀವೇ ಹೇಳಿ? ಯಾರು ಸುಳ್ಳು? ಏನು ಮೋದಿ ಸುಳ್ಳು, ಏನು ಗಡ್ಕರಿ ಸುಳ್ಳು? ನೀವೇ ಹೇಳಿ. ಆಮೇಲೆ ಮೋದಿ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ, ಸುಳ್ಳಾಡ ಗ್ಯಾರಂಟಿ. ಯಾವ ಗ್ಯಾರಂಟಿ? ಸುಳ್ಳಾಡ ಗ್ಯಾರಂಟಿ ಮೋದಿದು. ನಮ್ಮ ಗ್ಯಾರಂಟಿಗಳು 5ಕ್ಕೆ 5 ಮಾಡತಕ್ಕಂಥ ಗ್ಯಾರಂಟಿ, ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬೆಳಕು ಕೊಡ್ತಕ್ಕಂಥ ಗ್ಯಾರಂಟಿ, ನಿಮ್ಮ ಕೈಯಲ್ಲಿ ಹಣ ಬರ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬಸ್ನಲ್ಲಿ ಓಡಾಡಿಸ್ತಕ್ಕಂಥದ್ದು ಗ್ಯಾರಂಟಿ. ಇದು ನಮ್ಮ ಗ್ಯಾರಂಟಿ, ಮೋದಿಯವ್ರದ್ದು ಸುಳ್ಳು ಗ್ಯಾರಂಟಿ. ಹಿಂಗೇನಾರ ಹೇಳಿದ್ರೆ ನೀವು ಭಾಳ ತಿಳ್ಕೋದು, ಏನಪ್ಪ ಇಷ್ಟು ಹೇಳ್ತಾನೆ, ಇವರು ಹಿಂಗೆ ಟೀಕೆ ಮಾಡ್ತಾರೆ. ಒಂದು ಮಾತು ನಿಮಗೆ ಹೇಳ್ತೀನಿ,
ಅವ್ರ ಅಮೃತ್ ಕಾಲದಲ್ಲಿ ಏನಾಗಿದೆ ಅಂದ್ರೆ 1% ಜನರ ಕೈಯಲ್ಲಿ 1% ಅತಿ ಶ್ರೀಮಂತರ ಕೈಯಲ್ಲಿ 40% ಹಣ ಇದೆ, ವೆಲ್ತ್ ಇದೆ. ಮತ್ತು ಕೆಳಗಡೆ ಇರ್ತಕ್ಕಂಥ 50% ಜನರ ಹತ್ರ, ಬಡವರ ಹತ್ರ 6.4% ಇದೆ. ನೀವು ಹೇಳಿ ದೇಶದ ಗತಿ ಏನಾಗಿದೆ, ಎಲ್ಲಿ ಬೆಳೆದಿದೆ, ಎಲ್ಲಿ ಡೆವಲಪ್ ಆಗಿದೆ? ಏನಾದರೂ ಜನ ಬದುಕಿದ್ರೆ ಇಂಥ ಗ್ಯಾರಂಟಿಲಿಂದ ಜನ ಬದುಕ್ತಾ ಇದ್ದಾರೆ ಹೊರತಾಗಿ ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ಇದು ನೆನಪಿಡಿ, ಎಷ್ಟು ಸುಳ್ಳಾಡ್ತಾರೆ ಅನ್ನೋದು ನಿಮ್ಮ. ಬಟ್ ಅದಕ್ಕೇನು ಬರೆಯುವಾಗ ಹೇಳುವಾಗ ಈ ಅಷ್ಟು ಪ್ರಚಾರ ಬರಲ್ಲ. ನಾವೇನಾರ ಮಾತಾಡಿದ್ರೆ ಭಾಳ ಪ್ರಚಾರ ಬರ್ತದೆ, ಏನಾರ ಸ್ವಲ್ಪ ತಪ್ಪಾದರೆ ಭಾಳಷ್ಟು ಬರ್ತದೆ. ಬಂಧುಗಳೇ, ನೀವೇ ಹೇಳಿ, ಮೋದಿಯವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದು ನಿಜಾನೋ ಸುಳ್ಳು? ನೀವೇ ಹೇಳಿ. ಸುಳ್ಳ ಅಂದ್ರೆ ಮೋದಿ ಸುಳ್ಳು ನಿಜ? ಮೋದಿ ಮಾತುಗಳು ನಿಜಾನೋ ಸುಳ್ಳು? ಮತ್ತು ಇನ್ನೂ ಯಾಕಪ್ಪ, ಇನ್ನೂ ಯಾಕೆ ಅವನ ಪರ ಬರೀತೀರಿ? ಇನ್ನೂ ಯಾಕೆ ಅವನ ಬಗ್ಗೆ ಏನೂ ಮಾತಾಡಲ್ಲ? ಬೇರೆಯವ್ರದಾದ್ರೆ ಏನು ಕೆತ್ತು ಬರೆದು ಬಿಸಾಕೋದು, ಟೀಕೆ ಮಾಡೋದು. ಎರಡನೇ ಸುಳ್ಳು, 2 ಕೋಟಿ ನೌಕರಿಗಳು ಕೊಡ್ತೀನಿ, ಜಾಬ್ ಗ್ಯಾರಂಟಿ 2 crores ಕೊಟ್ರ? 2 ಕೋಟಿ ಕೊಟ್ರ? ಇಲ್ಲ. ಅಂದರೆ ಮೋದಿಯವರು ಸುಳ್ಳು ನಿಜ? ನೀವೇ ಹೇಳಿ. ಸುಳ್ಳ. ಆಮೇಲೆ ಮೋದಿಯವರು ಹೇಳಿದ್ರು ರೈತರಿಗೆ ನಾನು ಡಬಲ್ ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಕೊಟ್ರ? ಇಲ್ಲ. ಆಮೇಲೆ ನಾನು ಇನ್ಫ್ಲೇಷನ್ ಏನಿದೆ ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಮಾಡಿದ್ರ? ಮಾಡಲಿಲ್ಲ. ಆಮೇಲೆ ನೋಟ್ಬಂದಿ ಮಾಡಿದ್ರು. ನೋಟ್ಬಂದಿ ಮಾಡಿ ಹೇಳಿದ್ರು ಕರಪ್ಷನ್ ಕಡಿಮೆ ಮಾಡಕ್ಕೆ ಮಾಡೀನಿ, ಟೆರರಿಸಮ್ ಕಡಿಮೆ ಮಾಡಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರು. ಆಯ್ತಾ? ಕರಪ್ಷನ್ ಹಂಗೆ ಇದೆ. ಮತ್ತು ಇವ್ರದ್ದು ಎಲ್ಲ ದೃಷ್ಟಿಯಿಂದ ಇವತ್ತು ಸುಳ್ಳು ಸುಳ್ಳು ಸುಳ್ಳು. ಮೋದಿಯವರು ನಂಬರ್ 1 ಸುಳ್ಳು. ನಂದಲ್ಲ, ಅವ್ರು ಹೇಳಿದ ಮಾತೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಸುಳ್ಳಿನ ಸರ್ದಾರ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇವೆಲ್ಲ ಸುಳ್ಳು ಹೇಳಿ ಹೇಳಿ ಜನರಿಗೆ ಇವತ್ತು ವಿಶ್ವಾಸಘಾತ ಮಾಡಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ನಾನು ವಿಶೇಷವಾಗಿ ನಿಮ್ಗೆ ಹೇಳ್ತೇನೆ, ನಮಗೆ ಕಾಂಗ್ರೆಸ್ನವ್ರಿಗೆ ಹೆಂಗೆ ತೊಂದರೆ ಕೊಡಬೇಕು ಆ ಕಡೆ ಗಮನ ಭಾಳ ಇದೆ. ನಮ್ಮ ಪಾರ್ಟಿ ಅಕೌಂಟ್ಗಳು ಬಂದ್ ಮಾಡಿದ್ರು. ಇವತ್ತು ನಮ್ಮ ಪಾರ್ಟಿ ಅಕೌಂಟ್ ಜೊತೆಯಲ್ಲಿ ಸ್ವಲ್ಪ ಇರಪ್ಪ, ಸ್ವಲ್ಪ ಇರಿ, ಇಲ್ದಾರ ಹೊರಗೆ ಹೋಗಿ. ನಿಮಗೇನು ಕೇಳಬೇಕಾಗಿಲ್ಲ ಅಂದ್ರೆ ಹೊರಗೆ ಹೋಗ್ಬೋದು. ಯಾರು ಕೇಳಬೇಕಾಗದ ಸತ್ಯ ಇದ್ದಿದ್ದ ಮಾತು ಮತ್ತು ದೇಶಕ್ಕಾಗಿ ಒಳ್ಳೆಯದು ಆಗಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಕೇಳಬೇಕಾದ್ರೆ ಕೇಳಿ, ಇಲ್ಲಂದ್ರೆ ನೀವು ಎದ್ದು ನಿಮ್ಮ ದಾರಿಯಲ್ಲಿಂದ ಹೋಗ್ಬಿಡಿ. ಬಂಧುಗಳೇ, ನಾನು ಕೊನೆಯದಾಗಿ ಹೇಳ್ತೇನೆ, ನಿಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು ಈ ಸಂವಿಧಾನ ಉಳಿಸ್ಬೇಕು ಅಂತ ಹೇಳಿ ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸೇರಿ ಉಳಿಸ್ಬೇಕು. ಅದಕ್ಕಾಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ 3 ಸ್ಲೋಗನ್ ಕೊಟ್ಟಿದ್ದು: ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ ಮೂರು ಮಂತ್ರಗಳನ್ನು ತೆಗೆದುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದರಲ್ಲಿ
ನಿಮ್ಮ ಕೈಲಾದರೆ ನಮ್ಮ ಜೊತೆಯಲ್ಲಿ ಬನ್ನಿ, ನಿಮ್ಮ ಕೈಲಾಗಲಿಲ್ಲ ಬರಬೇಡಿ. ಇದು ನಾವು ಮಾಡ್ತೇವೆ, ಇಡೀ ದೇಶನಾಗ ನಡೆಸಿದ್ದೇವೆ. ರಾಹುಲ್ ಗಾಂಧಿ ನಾವು ಎಲ್ಲರೂ ಸೇರಿ ಪ್ರತಿಯೊಂದು ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಈ ಸ್ಲೋಗನ್ನ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ್ ಉಳಿಸೋಕ್ಕೆ, ಇದಕ್ಕೆ ತಗೊಂಡು ಹೋಗೋಕ್ಕೆ ನಾವು ತಯಾರಿದ್ದೇವೆ. ಅದೇ ದೃಷ್ಟಿಯಿಂದ ಇವತ್ತು ಮೈಸೂರಿನಲ್ಲಿ ಏನಿಂಥ ಬೃಹತ್ ಸಭೆ ತಾವು ನೆರವೇರಿಸಿದಿರಿ ಮತ್ತು ಅದರಲ್ಲಿ ವಿಶೇಷವಾಗಿ ಡೆವಲಪ್ಮೆಂಟ್ ವರ್ಕ್ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡ್ರಿ. ಅದರ ನಿಮ್ಮಿಂದ ಈ ಭಾಗಕ್ಕೂ ಅನುಕೂಲ ಆಗ್ತದೆ, ಮೈಸೂರ ಎಲ್ಲಕ್ಕಿಂತ ಮುಂದೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು